ಎಲ್ರಿಗೂ ನಮಸ್ಕಾರ. ಚೈತ್ರ ರವಿ ಬ್ಲಾಗ್ಸ್ಗೆ ಸ್ವಾಗತ. ಹೇಗಿದ್ದೀರಾ? ಬಿಸಿ ಅನ್ನಂದ್ರ ಮನೆಯಲ್ಲಿ ದಿನಪೂರ್ತಿ ಅಡಿಗೆ, ಮಕ್ಕಳ ಜವಾಬ್ದಾರಿ, ಮನೆ ಕೆಲಸ ಹೀಗೆ ಹೋಗ್ತಿರುವಾಗ ಕಿಚನ್ ಅಲ್ಲಿ ಇನ್ನೂ ಸ್ಟ್ರೆಸ್ ಬೇರೆ. ಆ ಸ್ಟ್ರೆಸ್ ನ ಕಡಿಮೆ ಮಾಡಿ ಟೈಮ್ ಸೇವ್ ಮಾಡೋ ಈಸಿ ಹ್ಯಾಕ್ಸ್ ಬೇಕಲ್ವಾ? ಇವತ್ತು ನಿಮಗೆ ನನ್ನ ವೀಕ್ಲಿ ಕಿಚನ್ ಹ್ಯಾಕ್ ಶೇರ್ ಮಾಡ್ತಿದ್ದೀನಿ. ಇದರಿಂದ ನಿಮ್ಗೆ ಎಷ್ಟು ಈಸಿ ಆಗುತ್ತೆ ಗೊತ್ತಾ? ಒನ್ಸ್ ಟ್ರೈ ಮಾಡಿ ನೋಡಿ. ಒಮ್ಮೊಮ್ಮೆ ಏನಾಗುತ್ತೆ ಅಂತಂದ್ರೆ ಡ್ರೈ ಚಟ್ನಿ ಮಾಡ್ಕೊಂಡ್ಬಿಟ್ರೆ ಅಕಸ್ಮಾತ್ ಏನಾದ್ರು ವೆಜಿಟೇಬಲ್ ಖಾಲಿ ಆಗಿದ್ರೆ ಮನೆಗಳಲ್ಲಿ, ಅಥವಾ ಬೇಗ ಏನಾದ್ರು ಕೆಲ್ಸಕ್ಕೆ ಹೋಗ್ಬೇಕು ಹೊರಗಡೆ, ಅಥವಾ ಏನಾದ್ರು ಒಂದು ಕೆಲಸ ಇರುತ್ತೆ ಅರ್ಜೆಂಟ್ ಆಗಿ, ಇಡ್ಲಿ ದೋಸೆ ಅಂತಕ್ಕೆ ರೆಡಿಮೇಡ್ ಚಟ್ನಿ ಇದ್ಬಿಟ್ರೆ ಮನೆಯಲ್ಲಿ ಅರ್ಧ ಕೆಲಸ ನಮ್ಗೆ ಕಮ್ಮಿ ಆಗ್ಬಿಡುತ್ತಲ್ವಾ. ಸೊ ಹಾಗಾಗಿ ನಾನು ಇದರಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಶೇಂಗಾ ಚಟ್ನಿ ಮಾಡೋಣ ಅಂತ ಅಂದ್ಬಿಟ್ಟು ಶೇಂಗಾ ಕಾಳನ್ನ ಹುರ್ಕೊತಾ ಇದ್ದೀನಿ. ಸೊ ಶೇಂಗಾ ಹುರ್ಕೊಂಡ್ಬಿಟ್ಟು ಅದನ್ನ ಸೈಡಿಗೆ ಇಟ್ಟಿದ್ದೀನಿ, ಸ್ವಲ್ಪ ಹೊತ್ತು ಆರ್ಲೆ ಅಂತ ಅಂದ್ಬಿಟ್ಟು. ಈ ಶೇಂಗಾಕಾಳು ಆರೋಷ್ಟರಲ್ಲಿ ನಾವು ಈ ಕಡೆ ಸ್ವಲ್ಪ ವೀಕ್ಲಿ ಏನೇನ್ ಬೇಕಲ್ಲ ವೆಜಿಟೇಬಲ್ಸ್, ಸಾಂಬಾರ್ ಆಗಿರ್ಬೋದು ಅಥವಾ ಪಲ್ಯ ಆಗಿರ್ಬೋದು, ಮತ್ತೇನಾದ್ರು ಪಲಾವಿಗೆ ಸೊಪ್ಪು ಬೇಕು, ಅದೆಲ್ಲದಕ್ಕೂ ಏನೇನ್ ಬೇಕಲ್ಲ ತರಕಾರಿಗಳು, ಒಂದು ವಾರಕ್ಕೆ ಏನೇನ್ ಬೇಕು ಅಂತ ಫಸ್ಟ್ ಮೀಲ್ ಪ್ಲಾನ್ ಮಾಡ್ಕೊಂಡಿರ್ಬೇಕು. ಯಾವ ದಿನ ಏನೇನ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅದ್ರ ಅಕಾರ್ಡಿಂಗ್ ನಾವೇನ್ ಮಾಡಿರ್ತೀವಿ, ತರಕಾರಿಗಳನ್ನ ತಂದಿಟ್ಕೊಂಡಿರ್ತೀವಿ. ಬರೀ ತಂದಿಟ್ಕೊಂಡ್ರೆ ಸಾಕಾಗತ್ತಾ? ಅದನ್ನೆಲ್ಲ ಬಿಡಿಸಿಟ್ಕೊಂಡ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡು ಹೆಚ್ಚಿ ಇಟ್ಕೊಂಡ್ಬಿಟ್ರೆ ಸಡನ್ ಆಗಿ ನಿಮ್ಗೆ ಸಾಂಬಾರ್ ಮಾಡಕ್ಕೆ ಈಸಿ ಆಗುತ್ತೆ. ಇಲ್ಲ ವರ್ಕ್ ಹೋಗಿ ಬಂದಿರ್ತೀರಾ, ಇಲ್ಲ ಮಕ್ಳು ಕಾರಿಸ್ತಾ ಇರ್ತಾರೆ, ಆ ಟೈಮಲ್ಲಿ ನಿಮಗೆ ಹೆಚ್ಕೊಳಕ್ಕೆ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ವಾರಕ್ಕೊಂದ್ಸಲ ಹೀಗೆ ನೀವು ರೀಫಿಲ್ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ ನಾವಿಲ್ಲಿ ಬೀನ್ಸ್ ನ ಚೆನ್ನಾಗಿ ಸೋಸ್ಕೊಂಡು ಅದನ್ನ ಕಟ್ ಮಾಡಿ ಒಂದ್ ಬಾಕ್ಸ್ ಅಲ್ಲಿ ಹಾಕಿ, ಏರ್ ಟೈಪ್ ಆಗಿರುವಂತ ಯಾವ್ದೇ ಬಾಕ್ಸ್ ಆದ್ರೂ ಅದ್ರಲ್ಲಿ ಹಾಕಿ ಇಟ್ಕೊಂಡು ಫ್ರಿಜ್ ಅಲ್ಲಿ ಎತ್ತಿಟ್ಕೊಬಿಡ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ನ್ ಮತ್ತೆ ಡ್ರಮ್ ಸ್ಟಿಕ್. ಸೊ ಹೀಗೆ ಸಾಂಬಾರಿಗೆ ಬೇಕಾಗಿರುವಂತದ್ದು ಒಂದು ಏನೇನ್ ವಾರದಲ್ಲಿ ನಾನು ಏನೇನ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಲ್ಲ, ಅದಕ್ಕೆಲ್ಲ ಯಾವ್ಯಾವ ವೆಜಿಟೇಬಲ್ಸ್ ಬೇಕು ಅದನ್ನ ತಗೊಂಡಿದ್ದೀನಲ್ಲ, ಅದನ್ನೆಲ್ಲದನ್ನು ನಾನು ಚೆನ್ನಾಗಿ ತೊಳ್ಕೊಂಡು ಹೀಗೆ ಕಟ್ ಮಾಡಿ ಸಪರೇಟ್ ಮಾಡಿ ಸೆಗ್ರಿಗೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಇಲ್ಲಿ ಶೇಂಗಾಕಾಳು ಆರೋಗಿದೆ. ಸೊ ಇವಾಗ ನಾನು ಅದನ್ನ ಮಿಕ್ಸಿ ಜಾರಿಗೆ ಹಾಕೊಂತ ಇದ್ದೀನಿ. ಸೊ ಮಿಕ್ಸಿ ಜಾರಲ್ಲಿ ಶೇಂಗಾಕಾಳು, ಒಂದ್ ಸ್ವಲ್ಪ ಬೆಳ್ಳುಳ್ಳಿ, ಖಾರದ ಪುಡಿ, ಸ್ವಲ್ಪ ಬೆಲ್ಲ, ಉಪ್ಪು ಹಾಕಿ ಸ್ವಲ್ಪ ರುಬ್ಕೊಂಡ್ಬಿಟ್ರೆ ಡ್ರೈ ಚಟ್ನಿ ರೆಡಿ ಆಗಿರುತ್ತೆ. ಇದು ಬರೀ ದೋಸೆ ಚಟ್ನಿಗೆ ಅಷ್ಟೇ ಅಲ್ಲ, ಚಪಾತಿ, ರೊಟ್ಟಿ ಈ ತರ ಎಲ್ಲದಕ್ಕೂ ಬರುತ್ತೆ. ಹೆಲ್ದಿ ಕೂಡ ಹೌದು, ಶೇಂಗಾಕಾಳು ಒಳ್ಳೇದೇ. ಸೊ ಹಾಗಾಗಿ ಇದೊಂದೇ ಚಟ್ನಿ ಅಲ್ಲ, ಮೆಂತೆ ಚಟ್ನಿ, ಖಾರದ ಚಟ್ನಿ, ಹಾಗೆ ಹಸಿಕಾಯಿ ಚಟ್ನಿ, ಈ ತರ ಎಲ್ಲ ತುಂಬಾ ಚಟ್ನಿಗಳನ್ನ ಮಾಡಿಟ್ಕೋಬಹುದು. ಮಾಡಿ ಒಂದು ಬಾಕ್ಸ್ ಅಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಸಡನ್ ಆಗಿ ಅಕಸ್ಮಾತ್ ನಮಗೆ ಏನಾದ್ರು ಪಲ್ಯ ಮಾಡಕ್ ಆಗ್ಲಿಲ್ಲ, ಆಫೀಸಿಂದ ಬಂದಿರ್ತೀರಾ, ಅಥವಾ ಏನಾದ್ರು ವೆಜಿಟೇಬಲ್ಸ್ ಖಾಲಿ ಆಗಿರುತ್ತೆ, ಮತ್ತೆ ಶಾಪ್ಗೆ ಹೋಗೋದೇನು ಅಂತ ಅನ್ನೋ ಪರಿಸ್ಥಿತಿಲಿದ್ದಾಗ ಸೊ ಈ ಚಟ್ನಿಗಳು ಹೆಲ್ಪ್ ಆಗುತ್ತೆ. ಸೊ ರುಚಿ ಕೂಡ ಹೌದು, ಊಟದ ಜೊತೆ ನೆಂಚ್ಕೊಂಡು ತಿನ್ಬೋದು. ಸೊ ಅದಲ್ಲದೆ ವೀಕ್ಲಿ ಒಂದ್ಸಲ ನೀವು ಇಲ್ಲಿ ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬಾನೇ ಒಳ್ಳೇದಾಗತ್ತೆ. ಮಕ್ಳಿದ್ದಾರೆ, ಎಸ್ಪೆಷಲಿ ಮಕ್ಳಿಗೆ, ಎಲ್ಲಾ ಮಕ್ಳಿಗೂ ದೋಸೆ ಇಡ್ಲಿ ಅಂದ್ರೆ ತುಂಬಾನೇ ಇಷ್ಟ. ಸೊ ಹಾಗಾಗಿ ವಾರಕ್ಕೊಂದ್ಸಲ ಅಥವಾ 2 ಸಲ ನೀವು ಈ ತರ ಇಡ್ಲಿ ಬ್ಯಾಟರ್ ಅಥವಾ ದೋಸೆ ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅವ್ರು ಯಾವಾಗಾರು ಏನಾದ್ರು ಹಸುವು ಅಂತಂದಾಗ, ಏನಾದ್ರು ಮಾಡಕ್ಕಾಗದೆ ಇದ್ದಾಗ ಆ ದೋಸೆ ಅಥವಾ ಇಡ್ಲಿ ಮಾಡಿ ಆ ಚಟ್ನಿ ಜೊತೆ ತುಪ್ಪ ಎಲ್ಲ ಹಾಕಿ ಕೊಟ್ಬಿಟ್ರೆ ಅವರು ಹೊಟ್ಟೆ ಫುಲ್ ಆಗುತ್ತೆ, ನಿಮ್ಗೂ ಖುಷಿ ಆಗುತ್ತೆ, ನಿಮ್ಗೂ ಯಾವ್ದೇ ತರ ಸ್ಟ್ರೆಸ್ ಕೂಡ ಇರಲ್ಲ. ಸೊ ಇಲ್ಲಿ ನೋಡಿ, ಇವಾಗ ನಾನು ಅವತ್ತು ನುಗ್ಗೆಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿರೋದ್ರಿಂದ, ವೆಜಿಟೇಬಲ್ಸ್ ಎಲ್ಲ ಹೆಚ್ಚಿಟ್ಕೊಂಡಿರೋದ್ರಿಂದ, ಸೊ ಇವಾಗ ಸಡನ್ ಆಗಿ ಸಾಂಬಾರ್ ಮಾಡ್ಬೇಕು ಅಂತಂದ್ರೆ ನುಗ್ಗೆಕಾಯಿ ರೆಡಿ ಇದೆ, ಹೆಚ್ಚಿರೋದು. ಸೊ ಬೇಳೆ, ಟೊಮೆಟೊ ಎಲ್ಲ ಹಾಕಿ ನಾನು ಬೇಯಕ್ಕೆ ಇಡ್ತಾ ಇದ್ದೀನಿ.
ಪ್ರತಿ ಸಲ ಪಲ್ಯ ಮಾಡ್ಬೇಕಾದ್ರೂ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಹೀಗೆಲ್ಲ ರುಬ್ಕೊಂತಾ ಇರ್ತೀವಿ. ಅಥವಾ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿ ಇಟ್ಕೊಂಡ್ರು ಒಳ್ಳೇದೆ. ಬಟ್ ಆದ್ರೆ ನಾವು ಪಲ್ಯಕ್ಕೆ ಅಂತ ಅಂದ್ಬಿಟ್ಟು ಪಲ್ಯದ ಖಾರ ಮಾಡ್ಕೊಂತೀವಿ. ಸೊ ಹಾಗಾಗಿ ಅದನ್ನ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ವೀಕ್ಲಿ ಒನ್ಸು ಪ್ರತಿ ಸಲ ಯಾವುದೇ ಒಂದು ಪಲ್ಯ ಮಾಡ್ಬೇಕಾದ್ರೂ ನೀವು ಜಸ್ಟ್ ವೆಜಿಟೇಬಲ್ಸ್ ನ ಫ್ರೈ ಮಾಡೋದು ಮಾಡ್ಕೊಂಡು ಈ ಖಾರನ ಸ್ವಲ್ಪ ಆಡ್ ಮಾಡಿದ್ರೆ ಸಾಕು. ಸೊ ಇಲ್ಲಿ ನಾನು ಒಂದಿಷ್ಟು ಮೆಣಸಿನ್ಕಾಯಿ, ನಾ ತಂದಿರೋ ಮೆಣಸಿನ್ಕಾಯಿ ತುಂಬಾನೇ ಖಾರ ಇದೆ, ಸೊ ಅದಕ್ಕೆ ಸ್ವಲ್ಪ ತಗೊಂಡಿದ್ದೀನಿ ಕ್ವಾಂಟಿಟಿಯಲ್ಲಿ. ಬೆಳ್ಳುಳ್ಳಿ, ಕರಿಬೇವು, ಸೊ ಹೀಗೆ ಇದನ್ನೆಲ್ಲ ಆಡ್ ಮಾಡಿ ನಾನು ಮಿಕ್ಸಿ ಮಾಡಿ ತರಿಯಾಗಿ ಡ್ರೈ ಆಗಿ ರುಬ್ಕೊಂತಾ ಇದ್ದೀನಿ. ನೀರು ಹಾಕಿದ್ರೆ ಬೇಗ ಹಾಳಾಗತ್ತೆ ಒಂದೊಂದ್ಸಲ. ಸೊ ಹಾಗಾಗಿ ನಾನೇ ಮಾಡಿದ್ದೀನಿ, ಇಲ್ಲಿ ಡ್ರೈ ರುಬ್ಕೊಂಡು ಒಂದು ಕಂಟೈನರ್ ಅಲ್ಲಿ ಇಟ್ಕೊಂತಾ ಇದ್ದೀನಿ. ಅದೇ ತರನೇ ಸಾಂಬಾರಿಗೆ ಮಸಾಲೆ ಬೇಕು. ಸೊ ಪ್ರತಿ ಸಲ ಕೊಬ್ಬರಿ ಹಚ್ಕೊಳ್ಳೋದು, ಮಸಾಲೆ ಪದಾರ್ಥಗಳನ್ನ ಹಾಕೋದು, ಅದನ್ನ ಫ್ರೈ ಮಾಡೋದು, ಅಥವಾ ಅದನ್ನ ಮತ್ತೆ ರುಬ್ಬೋದು, ಸಾರಿಗೆ ರೆಡಿ ಮಾಡ್ಕೊಳ್ಳೋದು, ಇದೇ ಒಂದು ತರ ಸಣ್ಣ ಸಣ್ಣ ಕೆಲಸನೇ ಆಗಿರ್ಬೋದು ಇದು. ಬಟ್ ಫಾಸ್ಟ್ ಇದ್ದವರಿಗೆ ಇದು ಏನಪ್ಪಾ ಇಷ್ಟು ಈಸಿ ಆಗಿರೋದನ್ನ ವೀಕ್ಲಿ ಒನ್ಸ್ ಮಾಡ್ಕೋಬೇಕಂತ ನಿಮ್ಗೆ ಅನ್ಸುತ್ತೆ. ಬಟ್ ಈ ತರ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಟೈಮ್ ಸೇವ್ ಆಗುತ್ತೆ. ಸೊ ಸಾಂಬಾರಿಗೆ ಏನೇನು ಬೇಕಲ್ಲ, ಈಗ ಒಬ್ರೊಬ್ರು ಒಂದೊಂದರ ಸಾಂಬಾರು ಮಾಡ್ತಾ ಇರ್ತೀರಾ. ಸೊ ಇಲ್ಲಿ ನಾರ್ಮಲ್ ಆಗಿ ಒಂದು ಸಾಂಬಾರಿಗೆ ಏನೇನು ಪದಾರ್ಥಗಳು ಬೇಕಲ್ಲ, ಜೀರಿಗೆ ಆಗಿರ್ಬೋದು, ಕೊತ್ತಂಬರಿ ಕಾಳು, ಬೆಳ್ಳುಳ್ಳಿ, ಹಾಗೆ ಕೊಬ್ಬರಿ, ಕರಿಬೇವು, ಖಾರ ಪುಡಿ, ಅದಾದ್ಮೇಲೆ ಅರಿಶಿನ, ಸಾಂಬಾರ್ ಪೌಡ್ರು, ಇದನ್ನೆಲ್ಲವನ್ನೂ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ದಿನ ಚೆನ್ನಾಗಿ ಇಟ್ಕೋಬಹುದು ಅದನ್ನ, ಆ ಮಸಾಲೆನ. ಸೊ ಇದನ್ನೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡಿ ರುಬ್ಕೊಂಡು ಇಟ್ಕೊಂಡ್ರೆ, ಆ ಮಸಾಲೆ ಜಾಸ್ತಿನೇ ಸ್ವಲ್ಪ ರುಬ್ಕೊಂಡು ಇಟ್ಕೊಂಡ್ರೆ ನಮಗೆ ಪ್ರತಿ ಸಲ ಸಾಂಬಾರ್ ಮಾಡ್ಬೇಕಾದ್ರೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಸಾಲೆನ ಯೂಸ್ ಮಾಡ್ಕೋಬಹುದು. ಸೊ ಇದು ಒಂಥರ ತುಂಬಾನೇ ಹೆಲ್ಪ್ ಆಗುತ್ತೆ. ಮಸಾಲೆ ಹಾಗೆ ವೆಜಿಟೇಬಲ್ಸ್ ಕಟ್ ಮಾಡಿರೋದು ಎಲ್ಲ ರೆಡಿ ಇದ್ದಾಗ ಎಷ್ಟು ಬೇಗ ಸಾಂಬಾರ್ ಆಗುತ್ತೆ ನೋಡಿ. ಸೊ ನಿಮ್ಗೆ ಏನ್ ಬೇಕೋ ಆ ಥರ ಇಂಗಿನ ಒಗ್ಗರಣೆ ಅಥವಾ ಒಂದು ಈರುಳ್ಳಿ ಒಗ್ಗರಣೆ ಕೊಟ್ಬಿಟ್ಟು ನಿಮ್ಮ ಹತ್ರ ಮಸಾಲೆನೂ ರೆಡಿ ಇರುತ್ತೆ, ಅದನ್ನ ಎಷ್ಟು ಸ್ಪೂನ್ ಬೇಕೋ ಅಷ್ಟು ಹಾಕೋಬಹುದು. ಅದ್ರ ಜೊತೆಗೆ ಬೇಯಿಸಿರೋ ತರಕಾರಿಗಳನ್ನ ಆಡ್ ಮಾಡ್ಬಿಟ್ರೆ ಸಾಂಬಾರ್ ರೆಡಿ ಆಗ್ಬಿಡುತ್ತೆ. ಸೊ ಇಲ್ಲ ಅಂತಂದ್ರೆ ಪ್ರತಿದಿನ ರುಬ್ಕೋಬೇಕು, ಪ್ರತಿದಿನ ಅದನ್ನ ಜೋಡಿಸ್ಬೇಕು, ಇವೆಲ್ಲ ಮಾಡೋದ್ರಿಂದ ಒಂದೊಂದ್ಸಲಿ ತುಂಬಾನೇ ಸ್ಟ್ರೆಸ್ ಆಗುತ್ತೆ. ಅಷ್ಟೇ ಅಲ್ಲದೆ ಒಂದೊಂದ್ಸಲಿ ಹೇಗಾಗುತ್ತೆ, ಇದು ನನ್ನ ಅನುಭವ, ಎಷ್ಟೋ ಸಲ ನಾನು ಇದೆಲ್ಲ ರುಬ್ಕೋಬೇಕಾಗತ್ತೆ, ಕೆಲಸ ಮಾಡ್ಬೇಕಾದ್ರೆ ಹಂಗೆ ಆಗತ್ತೆ. ವರ್ಕ್ ಮಾಡಿ ಮುಗಿಸ್ಕೊಂಡ್ ಬಂದು ಇದೆಲ್ಲ ಮಾಡೋದಕ್ಕಿಂತ ಬಿಟ್ಬಿಡೋಣ ಸಾಂಬಾರ್ ಮಾಡೋದು ಅಂದ್ಬಿಟ್ಟು ಮೊಸರನ್ನ ಊಟ ಮಾಡೋದು, ಈ ತರ ಏನಾದ್ರು ಮಾಡಿರ್ತೀವಿ, ಹೌದಾ? ಸೊ ಹಾಗಾಗಿ ಇವೆಲ್ಲ ಒಂದು ಹ್ಯಾಕ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ನಮ್ಮ ಒಂದು ಜೀವನ ಶೈಲಿ ಚೆನ್ನಾಗಿರುತ್ತೆ. ಡೈಲಿನೂ ನಮಗೆ ಬೇಕಾಗಿರೋದು ಮಾಡ್ಕೊಂಡು ತಿನ್ಬೋದು. ಹಾಗೆ ನಮ್ಮವರು ಏನೇನು ತಿನ್ಬೇಕು ಅನ್ಕೊಂಡಿರ್ತಾರೆ ಅದನ್ನ ಮಾಡ್ಕೊಡ್ಬೋದು ಈಸಿಯಾಗಿ. ನಮಗೂ ಕಷ್ಟ ಆಗಲ್ಲ, ಹಾಗೆ ಅವ್ರಿಗೂ ಬೇಕಾಗಿರೋದನ್ನ ನಾವು ಮಾಡ್ಕೊಡ್ಬೋದು. ಸೊ ಇಲ್ಲಿ ನೋಡಿ, ಹಾಗೆ ಪಲ್ಯದಲ್ಲೂ ಅಷ್ಟೇ ಯಾವ ವೆಜಿಟೇಬಲ್ ಬೇಕಲ್ಲ. ಈಗ ನಾನು ಸದ್ಯಕ್ಕೆ ಹೀರೆಕಾಯಿ ಪಲ್ಯ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಹೀರೆಕಾಯಿ ಮತ್ತೆ ಬೇಳೆನೆಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಹೀರೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಏನು ಪಲ್ಯದ ಖಾರ ಏನ್ ರೆಡಿ ಮಾಡ್ಕೊಂಡಿದ್ದಲ್ಲ ಅದನ್ನ 2 ಸ್ಪೂನ್ ಹಾಕ್ಬಿಟ್ರೆ ಮುಗಿದು. ಯಾಕಂದ್ರೆ ನಮ್ಮ ಮನೇಲಿ ಮಕ್ಕಳು ತಿನ್ನೋದ್ರಿಂದ ನಾವು ಸ್ವಲ್ಪ ಖಾರ ಕಮ್ಮಿನೇ ಯೂಸ್ ಮಾಡ್ಕೊಳ್ಳೋದು. ಹಾಗಾಗಿ 2 ಸ್ಪೂನ್ ಏನ್ ಮಸಾಲೆ ಮಾಡ್ಕೊಂಡಿದ್ನಲ್ಲ ಪಲ್ಯದ ಖಾರ ಅದನ್ನ ಹಾಕಿದ್ದೀನಿ. ಸೊ ಪಲ್ಯನೂ ರೆಡಿ ಆಯ್ತು. ಇನ್ನೇನು ರೊಟ್ಟಿ ಅಥವಾ ಚಪಾತಿ ರೆಡಿ ಮಾಡ್ಕೊಂಡ್ಬಿಟ್ರೆ ಈ ಕಡೆ ಸಾಂಬಾರು ರೆಡಿ ಆಯ್ತು, ಪಲ್ಯನೂ ರೆಡಿ ಆಯ್ತು. ಸೊ ನೋಡಿ, ಬಿಸಿ ಬಿಸಿಯಾಗಿ ಪಲ್ಯ, ಚಟ್ನಿಗಳು, ರೊಟ್ಟಿ, ಸೊ ಎಲ್ಲಾ ಜೊತೆಗೆ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಸೊ ನೀವು ಹ್ಯಾಕ್ಸ್ ನ ಟ್ರೈ ಮಾಡ್ರಿ. ನೀವು ಕೂಡ ಬ್ಯುಸಿ ಅಮ್ಮಂದರಾಗಿದ್ರೆ ಈ ಹ್ಯಾಕ್ಸ್ ಗಳನ್ನ ಟ್ರೈ ಮಾಡೋದನ್ನ ಮರಿಬೇಡಿ. ಟ್ರೈ ಮಾಡಿ ನೋಡಿ, ಇದರಿಂದ ಕಿಚನ್ ಸ್ಟ್ರೆಸ್ ಕಡಿಮೆ ಆಗುತ್ತೆ, ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ನಿಮಗೆ ಯಾವ ಟಿಪ್ಸ್ ಹೆಚ್ಚು ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ವಿಡಿಯೋಗಳನ್ನು ಇನ್ನೂ ಬೇಕು ಅಂತಂದ್ರೆ ನನ್ನ ಚಾನೆಲ್ ಚೈತ್ರ ರವಿ ವ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.